ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಿನ್ನೆ ಕೋರ್ಟ್ ಹಾಲ್ನಲ್ಲಿ ಚಿನ್ನಯ್ಯ ಕಣ್ಣೀರಿಟ್ಟಿದ್ದಾನಂತೆ. ಬುರ್ಡೆ ಮ್ಯಾನ್ನ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಈ ವೇಳೆ ಕೋರ್ಟ್ ಹಾಲ್ನಲ್ಲಿ ಚಿನ್ನಯ್ಯ ಕಣ್ಣೀರು ಹಾಕಿದ್ದಾನೆ. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಕಣ್ಣೀರಿಟ್ಟಿದ್ದಾನೆ ಅನ್ನೋ ಮಾಹಿತಿ. ಸೂತ್ರಧಾರರು ಹೇಳಿದ ಹಾಗೆ ಮಾಡಿ ತಪ್ಪು ಮಾಡಿದ್ದಾಗಿದೆ, ಈಗ ನನಗಿನ್ಯಾರಿದ್ದಾರೆ ಅಂತ ಚಿನ್ನಯ್ಯ ಕಣ್ಣೀರು ಹಾಕಿದ್ದಾನೆ. ಈ ಹಿಂದೆ ತನ್ನೊಂದಿಗಿದ್ದ ವಕೀಲರು ಬೇಡ ಅಂತ ಚಿನ್ನಯ್ಯ ಹೇಳಿದ್ದ. ತನ್ನ ಜೊತೆಗಿದ್ದ ವಕೀಲರ ಮೇಲೆ ಭರವಸೆ ಇಲ್ಲ ಅಂತ ಹೇಳಿದ್ದ. ಉಚಿತ ಕಾನೂನು ಸೇವೆಗೆ ಜಡ್ಜ್ಗೆ ಮನವಿ ಮಾಡಿದ್ದ. ಈಗ ನಿನ್ನೆ ಕೋರ್ಟ್ ಹಾಲ್ನಲ್ಲಿ ಪಶ್ಚಾತ್ತಾಪದಿಂದ ಕಣ್ಣೀರು ಹಾಕಿದ್ದಾನೆ. ಡೀಟೇಲ್ಸ್ ಕೊಡ್ತಾರೆ ಕಿರಣ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ನನಗೆ ಪಶ್ಚಾತ್ತಾಪ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಹಾಗಾಗಿ ನಾನು ಶವಗಳನ್ನು ತೋರಿಸ್ತೀನಿ ಅಂತ ಬಂದವನು ಈಗ ಕೋರ್ಟ್ ಹಾಲ್ನಲ್ಲಿ ಬೇರೆ ಪಶ್ಚಾತ್ತಾಪಕ್ಕೆ ಕಣ್ಣೀರು ಹಾಕಿದ್ದಾನೆ. ಏನ್ ಮಾಹಿತಿ ಗೊತ್ತಾಗ್ತಾ ಇದೆ? ವಿಜಯ್, ಈ ಹಿಂದೆ ಈ ಒಂದು ಶವಹೂತ ಪ್ರಕರಣ ಬೆಳಕಿಗೆ ಬಂದಾಗ ಅದರ ನಂತರ FIR ದಾಖಲಾಯಿತು. ಅದರ ಮೊದಲು ಆತ ಒಂದು ಪತ್ರ ಬರೆದಿದ್ದ, ಮತ್ತೆ 164 ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದ. ಅದರಲ್ಲಿ ಏನ್ ಹೇಳಿದೆ ಅಂದ್ರೆ, ನನಗೆ ಈ ಹಿಂದೆ ಹೂತು ಹಾಕಿದಂತಹ ಶವಗಳ ಬಗ್ಗೆ ನನಗೆ ಪಶ್ಚಾತ್ತಾಪ ಇದೆ. ಹಾಗೇನೆ ಆ ಪಶ್ಚಾತ್ತಾಪದ ಹಿನ್ನೆಲೆಯಲ್ಲಿ ನಾನು ಈಗ ಎಲ್ಲೆಲ್ಲಿ ಶವಗಳನ್ನ ಹೂತಿದ್ದೇನೆ ಅದನ್ನ ಹೊರತೆಗೆದು ಅವರಿಗೆ ಒಂದು ಮೋಕ್ಷ ಸಿಗಲಿ ಅಥವಾ ನನ್ನಿಂದ ಒಂದು ಒಳ್ಳೆ ಕಾರ್ಯ ಆಗಲಿ ಅಂತ ಆತ ಬಂದಿದ್ದ ಅಂತ ಹೇಳಿದ್ದ. ಆದ್ರೆ ಈಗ ಈ ಎಲ್ಲಾ ಪ್ರಕರಣಗಳು ಒಂದೊಂದಾಗಿ ಇದು ಸುಳ್ಳು ಅಂತ ಸಾಬೀತಾಗ್ತಾ ಹೋಗ್ತಾ ಇದೆ. SIT ಅಧಿಕಾರಿಗಳು ಈ ತನಿಖೆ ಮುಂದುವರೆದಂತೆ ಅಂದ್ರೆ ಕುತೂಹಲಕಾರಿ ವಿಚಾರಗಳು ಹೊರಗೆ ಬರ್ತಾ ಇದಾವೆ. ಒಂದೊಂದು ಯಾವ ರೀತಿ ಈ ಒಂದು ಷಡ್ಯಂತ್ರದ ಭಾಗವಾಗಿ ಯಾವ ರೀತಿ ಇದನ್ನೆಲ್ಲ ಮಾಡಲಾಯಿತು, ಚೆನ್ನಯ್ಯನನ್ನ ಹೇಗೆ ಕರ್ಕೊಂಡು ಬಂದ್ರು, ಏನೆಲ್ಲ ಆಯಿತು, ಜಾಗಗಳನ್ನ ತೋರಿಸಲಿಕ್ಕೆ ಈ ಹಿಂದೆ ಒಂದು 6 ತಿಂಗಳ ಹಿಂದೆ ಯಾವ ರೀತಿ, 1 ವರ್ಷಗಳ ಹಿಂದೆ ಯಾವ ರೀತಿ ರಿಹರ್ಸಲ್ಗಳನ್ನ ಮಾಡಲಾಯಿತು, ಎಲ್ಲವನ್ನ ಆತ SIT ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ. ಬುರುಡೆ ರಹಸ್ಯ ಒಂದೊಂದಾಗಿ ಹೊಸ ಹೊಸ ಆಯಾಮಗಳನ್ನ ಪಡಿತಾ ಇದೆ. ಇದರ ನಡುವೆ SIT ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಅಂದ್ರೆ ಬುರುಡೆ ರಹಸ್ಯದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತ ಹೇಳಿಕೆಗಳು ಸುಳ್ಳಾಗಿರುವ ಹಿನ್ನೆಲೆಯಲ್ಲಿ ಆತನನ್ನ ಬಂಧನ ಮಾಡಿದ್ರು. ಹಾಗೆ 23ಕ್ಕೆ ಆತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಅದ ನಂತರ 12 ದಿನಗಳ ಕಾಲ ಆತನನ್ನ ಕಸ್ಟಡಿಗೆ ನೀಡಲಾಗಿತ್ತು. ನಿನ್ನೆ ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಮತ್ತೆ 3 ದಿನ ಕಸ್ಟಡಿಗೆ ಕೊಡಲಾಗಿದೆ. ಆದರೆ ಯಾವಾಗ ಆತ ಮೊದಲು 23ರಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗನೂ ಆತ ಅದನ್ನೇ ಹೇಳಿದ್ದು, ನನ್ನೊಟ್ಟಿಗಿದ್ದ ಲಾಯರ್ಗಳು ಯಾರೆಲ್ಲ ಬಂದಿದ್ರು, ನಾನು ಮೊದಲು ಬಂದಾಗ ನನ್ನೊಟ್ಟಿಗಿದ್ದ 4 ಲಾಯರ್ಗಳಿದ್ದಾರೆ, ಅವರ ಮೇಲೆ ನನಗೆ ಭರವಸೆ ಇಲ್ಲ. ಯಾಕಂದ್ರೆ ಯಾವಾಗ SIT ಅಧಿಕಾರಿಗಳು ಈ ಚೆನ್ನಯ್ಯನನ್ನ ವಶಕ್ಕೆ ತಗೋತಾರೆ, ಅದರ ಮೊದಲು 1 ದಿನದ ಹಿಂದೆನೆ ಎಲ್ಲ ಅವರೊಟ್ಟಿಗೆ ಬರ್ತಾ ಇದ್ದಂತಹ ವಕೀಲರು ನಾಪತ್ತೆ ಆಗ್ತಾರೆ. ಯಾರು ಬರ್ತಾನೆ ಇಲ್ಲ. ಯಾಕಂದ್ರೆ 2 ದಿನ ಆತನ ಒಟ್ಟಿಗೆ ಯಾರೂ ಬಂದಿರಲಿಲ್ಲ. ಆತ ಅರೆಸ್ಟ್ ಆಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಕೂಡ ಆ ವಕೀಲರು ಕೂಡ ಇರಲಿಲ್ಲ, ವಕೀಲರ ಪಡೆಯೇ ಇರ್ತಿತ್ತು. ಆದ್ರೆ ಯಾವಾಗ ಆತನನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಆವಾಗ ಆ ವಕೀಲರೇ ಇರಲಿಲ್ಲ. ಅಲ್ಲಿ ಕೂಡ ಆತ ಕಣ್ಣೀರು ಹಾಕಿದ್ದ, ಮಾಡಿದ್ದು ತಪ್ಪಾಗಿದೆ, ಮತ್ತೆ ಎಲ್ಲವನ್ನ ನಾನು ಹೇಳಿದ್ದೇನೆ, SIT ಅಧಿಕಾರಿಗಳಿಗೆ ಹೇಳಿದ್ದೇನೆ, ಮತ್ತೆ ಇಲ್ಲಿ ಕೂಡ ನಾನು ಅದನ್ನ ವಿವರಿಸ್ತೇನೆ ಅಂತ ನ್ಯಾಯಾಧೀಶರ ಎದುರು ಅದನ್ನೆಲ್ಲ ಹೇಳಿರುವಂತದ್ದು. ಈ ಹಿನ್ನೆಲೆ ಮತ್ತೆ ಆ ಸಂದರ್ಭದಲ್ಲೂ ಕೂಡ ಆತ ಹೇಳಿದ್ದು, ನನಗೆ ಉಚಿತ ಕಾನೂನು ಸೇವೆ ಬೇಕು ಮತ್ತೆ ಉಚಿತ ಲಾಯರ್ಗಳು ಬೇಕು ಅಂತ. ನಾನು ಈ ಹಿಂದೆ ಬಂದಂತ ಲಾಯರ್ಗಳ ಮೇಲೆ ಭರವಸೆ ಇಲ್ಲ, ಹಿನ್ನೆಲೆ ನನಗೆ ಉಚಿತ ಲಾಯರ್ಗಳು ಕೊಡಬೇಕು ಅಂತ. ಈ ಹಿನ್ನೆಲೆಯಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ನಿನ್ನೆ ಬೆಳ್ತಂಗಡಿ ಕೋರ್ಟ್ಗೆ ಮಂಗಳೂರಿನ 4 ಲಾಯರ್ಗಳು ಬಂದಿದ್ರು, ಆತನ ಪರ ವಾದ ಮಾಡಿದ್ರು. ಆದ್ರೂ ಕೂಡ SIT ಅಧಿಕಾರಿಗಳು 3 ದಿನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಆತನ ತನಿಖೆ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ಹಾಗೇನೆ ಈ ಹಿಂದೆ ಈ ಎಲ್ಲ ಯಾವ ರೀತಿ ಷಡ್ಯಂತ್ರ ನಡೀತು, ಯಾವ ರೀತಿ ಆತನನ್ನು ಕರ್ಕೊಂಡು ಬಂದ್ರು, ಪ್ರತಿಯೊಂದು ಆತ ವಿಚಾರಣೆ ಸಂದರ್ಭದಲ್ಲಿ ರಿವೀಲ್ ಮಾಡ್ತಾ ಇದ್ದಾನೆ. ವಿಜಯ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.